उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गल ಜಗದೀಶ್ವರಿ, ಸಕಲ ಜೀವರಾಶಿಗಳಿಗೂ ಸಹಿತ ಯಾವ ಕಷ್ಟ ಬರದ ಹಾಗೆ ಕಾಪಾಡುವ ಭಾರ ನಿನ್ನಲ್ಲೇ ಕೂಡಿದೆ ಅಲ್ವೇ ತಾಯಿ. ಬಡತನದಲ್ಲಿ ಬೆಳೆಯಲಿ, ಶ್ರೀಮಂತರಲ್ಲೇ ಬೆಳೆಯಲಿ, ಸುಖ ಅನ್ನುವುದು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕೇ ಬೇಕು. ಆದ್ರೆ ಸುಖ ದುಃಖಗಳನ್ನ ಸರಿ ಸಮಾನವಾಗಿ ನೋಡಿಕೊಳ್ಳುವುದೇ ಮನುಷ್ಯನ ಕರ್ತವ್ಯ. ಅಂಥದ್ರಲ್ಲಿ ಶ್ರೀರಾಮನಂತ ನನ್ನ ಗಂಡ, ನನ್ನ ತಂಗಿ ಅಂತರ ಮೈದುನ, ಅವ್ರನ್ನೆಲ್ಲರೂ ಯಾವ ಕಷ್ಟ ಬರದ ಹಾಗೆ ಕಾಪಾಡುವ ಭಾರ ನಿನ್ನಲ್ಲೇ ಕೂಡಿದೆ ತಾಯಿ. ಅದಲ್ಲದೆ ಸದಾ ಕಾಲ ನನ್ನ ಗಂಡನ ಸೇವೆ ಮಾಡ್ತಾನೆ ಇರಬೇಕು. ಹಾಗೆ ಕರುಣಿಸಮ್ಮ ತಾಯಿ, ನನಗೆ ಕರುಣೆ. ಅಭಿಮಾನಿ ದೇವರಿಗೆ ಶರಣು ಶರಣಾರ್ಥಿ. ಎಂತ ಗಂಧ ಕರ್ಪೂರದ ನಾನು ನಮ್ಮ ಮನೆಗೆ ಬಂದಿದ್ದೀನೋ ಅಥವಾ ಯಾವುದೋ ದೇವಸ್ಥಾನಕ್ಕೆ ಬಂದಿದ್ದೀನೋ? ನಮ್ಮದೇ ಮನೆಗೆ ಬಂದಿದ್ದೀನಿ. ಅದಕ್ಕೆ ಹೇಳೋದು, ಮನೆಯಲ್ಲಿ ಒಂದು ಹೆಣ್ಣು ಇದ್ದರೆ, ಅವಳು ದೀಪ ಬೆಳಗ್ತಾ ಇದ್ರೆ ಆ ಮನೆಯ ಸೌಭಾಗ್ಯನೇ ಬೇರೆ ಅಂತ. ಸೀತಾ, ಸೀತಾ, ತಪ್ಪಾಯ್ತು. ಯಾಕ್ರಿ? ಯಾವತ್ತು ಪೂಜೆ ಮಾಡೋ ಟೈಮಿಗೆ ನಾನು ಏನ್ ಕೋಪ ಮಾಡೋದು? ಸದಾಕಾಲ ನೀವು ಇದೇ ರೀತಿ ಮಾಡ್ತಾನೆ ಇರ್ತೀರಾ. ತಡಿ ಪ್ರಸಾದ. ಸೀತಾ, ಚಿಕ್ಕಂದ್ರಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಈ ಸಂಸಾರದ ಭಾರವನ್ನು ಹೊತ್ತು ತಿರುಗುತ್ತಿರುವಾಗ ಯಾವತ್ತು ನನ್ನ ಕೈ ಹಿಡಿದೆಯೋ ಆವತ್ತಿನಿಂದ ನಾನು ಅರ್ಧ ಭಾರವನ್ನು ಇಳಿಸಿಬಿಟ್ಟೆ. ಕೈ ಕೊಡು. ಇದು ನಿನ್ನ ಕೈಗಳಲ್ಲ, ಕಾಲು ಅಂತ ತಿಳಿ. ನನ್ನ ಎರಡು ಕಣ್ಣುಗಳಂತಿರುವ ತಮ್ಮ ಲಕ್ಷ್ಮಣ ಹಾಗೂ ತಂಗಿ ಶಿಲ್ಪಾಳಿಗೆ ಮನಸ್ಸಿಗೆ ಯಾವುದೇ ನೋವಾಗದಂತೆ ನಡೆದುಕೊಡುತ್ತೆ ತಾನೆ? ಇದೇನು ಮಾತಾಡ್ತೀನಿ? ನಿಮಗೆ ತಮ್ಮ ತಂಗಿ ನಿಮಗೆ ಪ್ರಾಣಕ್ಕಿಂತ ಹೆಚ್ಚಾಗಿರ್ಬೋದು ನಿಜ. ಆದ್ರೆ ಅವರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚು ರೀ. ಅವ್ರಿಗೆ ಯಾವ ಕಷ್ಟ ಬರದ ಹಾಗೆ ನೋಡ್ಕೊಳ್ಳೋ ಭಾರ ನನ್ನಲ್ಲಿದೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಬನ್ನಿ, ಕೈ ಕಾಲು ತೊಳ್ಕೊಳ್ರಿ, ಊಟ ಮಾಡಿವ್ರ. ದಣಿದು ಬಂದ ದೇಹಕ್ಕೆ
ಆಶ್ರಯ ನೀಡಲು ಮನೆಯಲ್ಲಿ ಮುದ್ದಿನಂತ ಹೆಂಡತಿ, ಬೇಸರಗೊಂಡಾಗ ಸಂತೋಷದಿಂದ ಕಾಲ ಕಳೆಯುವ ತಮ್ಮ ತಂಗಿಯರು, ಇಷ್ಟೆಲ್ಲ ಪಡೆದ ನಾನು ಧನ್ಯ ಸೀತಾ, ಧನ್ಯ. ಹಾ, ಎಲ್ಲಿ ಶಿಲ್ಪ ಕಾಣ್ತಾನೆ ಇಲ್ವಲ್ಲ? ಅದು ಶ್ರಾವಣ ಮಾಸದ ಪೂಜೆ ಅಲ್ವೇ? ಗೆಳತಿಯರ ಮನೆಗೆ ಹೋಗಿದ್ದಾಳೆ, ಇನ್ನೇನು ಬರ್ಬಹುದು. ನೀವು ಮತ್ತೆ ಊಟ ಮಾಡುವನಿ. ಹಾ, ತಮ್ಮ ಲಕ್ಷ್ಮಣ ನೌಕರಿಗಾಗಿ ಅರ್ಜಿ ಹಾಕಲು ಪೇಟೆಗೆ ಹೋಗಿದ್ದ, ಅವನು ಬಂದಿಲ್ವೇ? ಅವನು ಇನ್ನೂ ಬಂದಿಲ್ಲ. ಇನ್ನೇನು ಅವನು ಬರ್ತಾನೆ, ಊಟ ಮಾಡ್ತಾನೆ. ನೀವು ಮತ್ತೆ ಊಟ ಮಾಡ್ತೀರೋ ಇಲ್ವೋ? ಈಗ ಬೇಡ, ಅವ್ರನ್ನ ಯಾವತ್ತಾದ್ರೂ ಬಿಟ್ಟು ಊಟ ಮಾಡಿದಿನ ಸೀತಾ? ಗೊತ್ತು ನನಗೆ. ಅವ್ರು ಬಂದ ಕೂಡ್ಲೆ ಎಲ್ಲರೂ ಸೇರಿ ಊಟ ಮಾಡೋಣ, ಆಯ್ತಾ? ಬನ್ನಿ. ಏ ಇಲ್ಲು ಯಾಕೆ ಓಡ್ತೀಯಾ? ಯಾಕ್ರಿ? ಯಾಕೆ ಇಷ್ಟ ಕಾಡ್ತಾ ಇದೀಯಾ ನಿನಗೆ? ಏನಾಯ್ತ್ರಿ? ಯಾಕೆ ಹಿಂಗ ನೋಡುತ್ತೀ, ಯಾಕೆ ಹಿಂಗ ಕಾಡುತ್ತೀ ಸೀತಾ? ನೀನ್ ಎಷ್ಟು ಸುಂದರನೋ, ನಿನ್ನತ್ತು ನೀನು ಅಷ್ಟೇ ಸುಂದರ ಕಣ. ನೀನೊಂದು ನನಗಾಗಿ ಒಂದು ಹಾಡು ಹಾಡ್ತೇ ತಾನೆ? ಇದೇನ್ರಿ ಚಿಕ್ಕ ಮಕ್ಕಳ ಹಾಗೆ? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ತಾರೆ? ಹೋಗ್ರಿ. ನಮಗ್ ಚಿಕ್ಕ ಮಕ್ಕಳು ಆಗುವವರೆಗೂ ನಾವು ಚಿಕ್ಕ ಮಕ್ಕಳು ತಾನೆ. ಯಾವಾಗ್ಲೂ ಇದೇ ಹುಡುಗಾಟಿಕೆ ನಿಮ್ಗೆ. ಏನೇ ಆಗ್ಲಿ, ನಿಮ್ಮ ಮನಸ್ಸನ್ನ ತಣಿಸೋ ಕರ್ತವ್ಯ ನಂದಲ್ವೇ? ನೀವು ಹೇಳಿದ ಹಾಗೇನೆ ಕೇಳಿ. ಕೈಯಲ್ಲಿ ತುಳಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವಿಂದೆ ತನ್ನಂತೆ ತಾನೆ ತಂ ನಂ ಎಂದಿದೆ. ಘಲ್ 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 ತಾಳಕ್ಕೆ ತಂ ನಂ ಎಂದಿದೆ. ತಂ ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ. ಸೋತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಂ ನಂ ಎಂದಿದೆ. ಘಲ್ 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 ತಾಳಕ್ಕೆ ತಂ ನಂ ಎಂದಿದೆ. ಒಲಿದಿಹ ಜೀವವು ದೊರೆಯಲು ಮನವಾಗಿ ತನು ಕೆಂಪಾಗಿ ನಿನ್ನ ಕಾಣಿಕೆ. ಮನಸ್ಸು ಮಿಡಿಯುತ್ತಿದೆ. ನಡೆಯುವ ಹಾದಿಗೆ ಹೂವಿನ ಹಾಸಿಗೆಯ ಹಾಸುವೆ, ಕೈ ಹಿಡಿದು ನಡೆಸುವೆ. ನೀ ನಡೆಯುವ ಹಾದಿಗೆ ಹೂವಿನ ಹಾಸಿಗೆಯ ಹಾಸುವೆ, ಕೈ ಹಿಡಿದು ನಡೆಸುವೆ. ತಂ ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ. ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಂ ನಂ ಎಂದಿದೆ.
ಚೆನ್ನಾಗಿದ್ರ ನೀವಿಬ್ರು? ಅದು ತಮ್ಮ ತಂಗಿ ಹೇಳ್ದೆ ಅವಳಿಗೆ ಬಂದ್ಬಿಡ್ತಾರೆ. ನೀನೇ ಫಸ್ಟ್ ಮಾಡಿದ್ದು. ಮೈದಾ ಅದು ಅದು ಏನು ಹೇಳ್ಬೇಡ ಅದಕ್ಕೆ ಎಲ್ಲ ಗೊತ್ತು ನೀವಿಬ್ರು. ಹೋಗಲಿ ಬಿಡಿ ಅತ್ತಿಗೆ. ಚಿಕ್ಕನಿಂದ ತಂದೆ ತಾಯಿ ಕಳೆದುಕೊಂಡು ತೋಲಾಡುತ್ತಿರುವಾಗ ಈ ಮನೆಗೆ ನೀವು ಬಂದು ತಾಯಿಯತನ ತುಂಬಿದ್ದೀರಿ. ಚಿಕ್ಕನಿಂದ ನಮ್ಮನ್ನು ದೊಡ್ಡವನಾಗಿ ಬೆಳೆಸಿದ ಈ ಅಣ್ಣನ ಋಣ ತೀರಿಸಲು ಈ ಜನ್ಮದಲ್ಲಿಯೂ ಸಾಧ್ಯವಿಲ್ಲ. ಅಣ್ಣ ಅತ್ತೆ ಇಬ್ರು ಧರೆಗಿಳಿದ ದೇವತೆಗಳು. ಹುಚ್ಚಮ್ಮ, ನಾವು ನರಮಾನವರು, ದೇವರನ್ನ ಯಾವತ್ತೂ ಹೋಲಿಸಬಾರ್ದು. ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ. ಹುಚ್ಚು ತಂಗಿ ಏನೇನೋ ಮಾತಾಡ್ತಾಳೆ. ಅದಿರ್ಲಿ, ಇವಳು ಜೊತೆ ಹೊರಗಡೆ ಹೋದ್ರೆ ಬೇಗ ಮನೆಗೆ ಬರೋದೇ ನಿನಗೆ ಗೊತ್ತಾಗಲ್ಲ. ಏನಿ ಯಾವಾಗ್ಲೂ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀಯಲ್ಲ, ಬೇಗ ಮನೆಗೆ ಬರೋದು ಗೊತ್ತಾಗಲ್ಲ ನಿನಗೆ? ಬೇಗ ಬರ್ಬೇಕಂತ ಮಾಡಿದ್ವಿ, ಆದ್ರೆ ಏನ್ ಮಾಡೋದು, ದುಡ್ಡು ಖರ್ಚಾಗಬೇಕಲ್ಲ. ನೀನೇ ಹಾಳು ಮಾಡಿದ್ ನೋಡು. ಆದ್ರೂ ಒಳ್ಳೆಯವಳು ಇವಳು. ಆದ್ರೆ ಹೋಳಿಗೆ ಮಾಡಿದ್ಯಾ ಊಟಕ್ಕೆ? ಮಾಡಿದೀನಮ್ಮ, ಬನ್ರಿ ಎಲ್ಲರೂ ಸೇರಿ ಊಟ ಮಾಡಿ. ಊಟ ಬೇಡ ಅತ್ತಿಗೆ. ಮತ್ತೇನ್ ಬೇಕು? ಎಗ್ ಬಿರಿಯಾನಿ ನೋಡಿಬೇಕಂತ ನಾವು. ಏ ಶಿವ ಶಿವ, ಅದೆಲ್ಲ ತಿನ್ಬಾರ್ದು. ಬನ್ನಿ ಎಲ್ಲರೂ ಕೂಡಿ ಇದೇ ಸಂತೋಷದಲ್ಲಿ ಹಾಡೋಣ. ಹೌದಾ? ಅದಕ್ಕೆ ಹೋಳಿಗೆ ಮಾಡಿದೀನಿ ಅಂತೆಲ್ಲ. ಬಾ. ನಮ್ಮ ಮನೆಯ ಅರಮನೆಯಲ್ಲಿ ಅರಸರೆ ನಾವೆಲ್ಲ, ಅಕ್ಕರೆ ಎಂಬ ಅಂಬಲಿರಲು ತಬ್ಬಲಿ ನಾವಲ್ಲ. ಹಸಿರಾದ ಹುಣ್ಣಿಮೆಯ ನೆರಳಲ್ಲಿ ನಾವುಗಳು ನೆನೆದದ್ದು ಮಡಿದಾಯ್ತು ನಮದೇನೆ ನಾಳೆಗಳು. ನಾವು ತಾನೇ ಲೋಕದಲ್ಲಿ ಭಾಗ್ಯವಂತರು, ದೈವ ಕೂಡ ನಾಚುವಂತ ಪುಣ್ಯವಂತರು. ಆಸೆಗಳ ಹಂಚುವ, ಆಣೆಗಳ ಬೆರೆಸುವ, ಕೈ ತುತ್ತಿನೊಳಗಡೆ ನಮ್ಮ ಹೆಸರ ಬರೆಸುವ, ಹಸಿವಲ್ಲು ದಣಿವಲು ಹಂಬಲಿಸಿ ನುಡಿಯುವ, ನೋವಲ್ಲು ನಲಿವಲು. ಬೆಂಬಲಿಸಿ ಹಾಡುವ. ಪ್ರೀತಿಯೆಂಬ ದೇವರೆದುರು ಒಂದೇ ನಾವೆಲ್ಲ, ಕೋಟಿ ಕನಸ ಬುತ್ತಿ ತೆರೆದು ಹಂಚುವ ಜಗಕ್ಕೆಲ್ಲ. ಬಾ ಹಚ್ಚಿ ಹಾಕುವ ಪ್ರತಿಯೊಂದು ಹೃದಯಕ್ಕೆ ಸುಖವಾದ ಬದುಕಿಗೆ, ನಮ್ಮ ನಗುವೆ ಪ್ರೀತಿಗೆ, ನಮ್ಮ ಹತ್ತು ಮನಸ್ಸಿದು ಒಂದಾದ ಕೂಡಲೇ ಬರಿ 10 ನಿಮಿಷಕ್ಕೆ ಆ ಸ್ವರ್ಗ ಭೂಮಿಗೆ. ಮನೆ ತುಂಬ ಪ್ರೀತಿಯ ರಂಗೋಲಿ ರಂಗೇರಿದ ಬಾಳಲ್ಲಿ, ಆ ಸ್ವರ್ಗ ನಮ್ಮ ಮನೆಯಲ್ಲಿ ದಿನ ದಿನವೂ ದೀಪಾವಳಿ. ಹಸಿರಾದ ಹುಣ್ಣಿಮೆಯ ನೆರಳಲ್ಲಿ ನಾವುಗಳು
ನಡೆದಾಯ್ತು ನಮದೇ